ಉರಿಯೋ ಗಾಯಕ್ಕೆ ಉಪ್ಪು ಸುರಿದಂತೆ. ನಕ್ಷತ್ರ ಚಿಹ್ನೆ ಗಾದೆಗಳು ವೇದಗಳಿಗೆ ಸಮ, ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ನಕ್ಷತ್ರ ಚಿಹ್ನೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಗಾಯದ ಮೇಲೆ ಬರೆ ಎಳೆದರು ಎಂಬ ಗಾದೆ ಮಾತು ಮೇಲಿನ ಹೇಳಿಕೆಗೆ ಅತ್ಯಂತ ಹತ್ತಿರವಿದೆ. ಕಷ್ಟವನ್ನು ಅನುಭವಿಸುತ್ತಿರುವವನಿಗೆ ಮತ್ತಷ್ಟು ಕಷ್ಟವನ್ನು ಕೊಡಬಾರದು, ಅದಕ್ಕೆ ಪರಿಹಾರ ಹುಡುಕಬೇಕು. ಯಾವುದೋ ಒಂದು ವಿಷಯವಾಗಿ ದುಃಖವನ್ನು ಅನುಭವಿಸುತ್ತಿರುವವನಿಗೆ ಸಮಾಧಾನ ಹೇಳಬೇಕು, ಆತ ಮತ್ತಷ್ಟು ಅಧೀರನಾಗುವಂತೆ ಆತನಿಗೆ ಮಾನಸಿಕ ಒತ್ತಡವನ್ನು ಕೊಡಬಾರದು, ಇದು ಬಹಳ ಅಪಾಯಕಾರಿಯಾಗುತ್ತದೆ. ನೀರಿನಲ್ಲಿ ಮುಳುಗುತ್ತಿದ್ದವನಿಗೆ ಕೊನೆಯ ಪಕ್ಷ ಹುಲ್ಲು ಕಡ್ಡಿಯ ಆಸರೆಯಾದರೂ ಬೇಕಾಗಿರುತ್ತದೆ. ಆ ಸಮಯದಲ್ಲಿ ಆತನ ಭುಜ ಹಿಡಿದು ಆಳಕ್ಕೆ ತಳ್ಳಿದರೆ ಅವನು ಬದುಕಲಾರ. ಇಂತಹ ಸಂದರ್ಭದಲ್ಲಿ ಸಹಾಯ ಮಾಡಬೇಕು. ಒಬ್ಬಾತ ಆಕಸ್ಮಿಕವಾಗಿ ತನ್ನ ಜೀವನದಲ್ಲಿ ಒಂದು ಆಘಾತವನ್ನು ಸಹಿಸಬಹುದು ಪದೇ ಪದೇ ಹಾಗೆಯೇ, ಆದರೆ ಅವನ ಮೌನರೋಧನ ವರ್ಣಿಸಲು ಅಸಾಧ್ಯ. ಯಾರ ಬದುಕಾದರೂ ಅಷ್ಟೇ, ಪುನಃ ಪುನಃ ಬಂದೊದಗುವ ತೊಂದರೆಗಳಿಂದ ಬೇಸರ ಉಂಟಾಗುತ್ತದೆ. ಸಂತಸದ ಶೋಧನೆಗಾಗಿ ಮನುಷ್ಯನ ಅಂತರಾಳ ವೈರಾಗ್ಯವನ್ನು ಹೊಂದುತ್ತದೆ. ಆಶೆಗಳೆಲ್ಲ ಸತ್ತುಹೋಗಿ ಆತ್ಮ ಶುದ್ಧಿಯಾಗುತ್ತದೆ. ಆಗಲೂ ಕಷ್ಟಗಳ ಹೊರೆ ಬಂದರೆ ಅವನು ಪರಲೋಕ ಸಾಮೀಪ್ಯ ಬಯಸುತ್ತಾನೆ. ತನ್ನ ಪರಿಸ್ಥಿತಿಗಳೇ ತನಗೆ ಭಾರವಾದಾಗ, ಸಮಾಜವೂ ಕೂಡ ಆತನಿಗೆ ಸಮಸ್ಯೆಯ ಸುಳಿಯಲ್ಲಿ ಸಾಗುವಂತೆ ಮಾಡಿದಾಗ ಹೀಗೆ ಅಲ್ಲವೇ ಸ್ವಾಮಿ ಆಗುವುದು.